ನನ್ನ ಜೊತೆಗೆ ಈಗ ಕನ್ನಡ ಪರ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರಿದ್ದಾರೆ. ಇವತ್ತು ವಿನೂತನವಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏಪ್ರಿಲ್ 1 ಮೂರ್ಖರ ದಿನಾಚರಣೆ ಅಂತ ಹೇಳಿ. ಸರ್ ನಮಸ್ಕಾರ. ಯಾವಾಗಲೂ ವಿನೂತನವಾಗಿ ಹೋರಾಟವನ್ನು ಮಾಡ್ತೀರಾ, ಇವತ್ತು ಕೂಡ ಕತ್ತೆಗೆ ಸನ್ಮಾನ ಮಾಡಿದ್ದೀರಾ, ಯಾಕೆ ಸರ್? ಇವತ್ತು ತಮಗೆ ತಿಳಿಸಿದ್ವಿ ಮೊದಲೇ, ಕನ್ನಡ ಚಳವಳಿ ವಾಟಾಳ್ ಪಕ್ಷ ಮೂರ್ಖರ ದಿನಾಚರಣೆ ಏಪ್ರಿಲ್ 1 ಮೂರ್ಖರ ದಿನಾಚರಣೆ. ಇದು 1392ರಲ್ಲಿ ಟೇನ್ಸ್ ಅಂಥೇಳಿ ಇಂಗ್ಲೆಂಡ್ನಲ್ಲಿ ಚರ್ಚ್ನಲ್ಲಿ ಶುರುವಾಯಿತು. ಆ ಟೇನ್ಸ್ ಅನ್ನೋನು ಭಾಳ ಅದ್ಭುತವಾಗಿ, ನಾವು ಇಡೀ ವರ್ಷವೆಲ್ಲ ದುಡಿತೀವಿ, ನಾವು ಒಂದು ದಿವಸ ಆದ್ರೂ ನಾವೇ ವಿಡಂಬನೆ ಮಾಡ್ಕೋಬೇಕು, ನಾವೇ ನಗಬೇಕು, ನಮ್ಮನ್ನು ನೋಡಿ ಬೇರೆಯವ್ರು ನಗಬೇಕು. ಇದಕ್ಕೆ ಫೂಲ್ಸ್ ಡೇ ಅಂತೇಳಿ ಏಪ್ರಿಲ್ 1 ಆಗ ಶುರುವಾಯಿತು. ಇದು ನಾನು ಇವತ್ತು ಮೂರ್ಖರು ಅಂದ್ರೆ ಯಾರು? ಪ್ರಾಮಾಣಿಕರು, ನಂಬಿಕಸ್ಥರು, ಪ್ರೀತಿ ವಾತ್ಸಲ್ಯವನ್ನು ಇರ್ತಕ್ಕಂಥ ಜನ, ಮೋಸ ಮಾಡದೇ ಇರ್ತಕ್ಕಂಥ ಜನ, ಅನ್ಯಾಯಕ್ಕೆ ಎಡೆ ಕೊಡದೇ ಇರ್ತಕ್ಕಂಥ ಜನ, ಇದೆಲ್ಲವನ್ನು ನೋಡಿದಾಗ ನಮ್ಮ ಕಣ್ಣಿಗೆ ಪ್ರಾಮಾಣಿಕತೆ ಅನ್ನೋದು ಕಂಡದ್ದು ಕತ್ತೆ. ಮನುಷ್ಯರಿಗಿಂತಲೂ ಕತ್ತೆ ಭಾಳ ಪ್ರಾಮಾಣಿಕತೆ. ನಾವು ಪ್ರತಿ ವರ್ಷ ಈ ಒಂದು ಮೂರ್ಖರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಮೂರ್ಖಂಗೆ 100 ಕಾಲ ಬುದ್ಧಿ ಹೇಳಿದರು, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತೇಳಿ ಸರ್ವಜ್ಞ ಮಹಾಕವಿಯು ಹೇಳಿದ್ದಾರೆ. ಮತ್ತು ಪುರಾಣದಲ್ಲಿ ಈಶ್ವರ ಕತ್ತೆ ಕಾಲನ್ನು ಕಟ್ತಾರೆ. ಅದಕ್ಕೇನು ಹೇಳ್ತಾರೆ ಅಂದರೆ, ಕೆಲಸ ಆಗಬೇಕಾದ್ರೆ ಕತ್ತೆ ಕಾಲು ಕಟ್ಟಬೇಕು ಅಂತ ಒಂದು ಗಾದೆ ಇದೆ. ಈ ಥರ ಅನೇಕ ಕತ್ತೆ ಮೇಲೆ ಇತಿಹಾಸ ಇದೆ. ಅದು ಒಂದೇ ಅಲ್ಲ, ಕತ್ತೆ ಹಾಲು ಬಹಳ ಪವಿತ್ರವಾದದ್ದು. ಕತ್ತೆ ಹಾಲನ್ನು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಕುಡಿಸ್ತಾರೆ. ಇಂಥ ಪವಿತ್ರವಾದಂಥ ಪ್ರಾಣಿ ಕತ್ತೆ. ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಮೋಸ ಜಾಸ್ತಿ ಆಗಿದೆ, ಅನ್ಯಾಯ ಜಾಸ್ತಿ ಆಗಿದೆ, ಹಾಳಾಗ್ತಾ ಇದೆ ಪ್ರಜಾಪ್ರಭುತ್ವ. ಸಿಕ್ಕಾಬಟ್ಟೆ ಶಾಸನ ಸಭೆಗಳು ಹಾಳಾಗ್ತವೆ, ವಿಧಾನ ಪರಿಷತ್ ಹಾಳಾಗ್ತಾ ಇದೆ, ಪಾರ್ಲಿಮೆಂಟ್ ಹಾಳಾಗ್ತಾ ಇದೆ, ಪ್ರಾಮಾಣಿಕತೆ ಹೋಗ್ತಾ ಇದೆ, ನಂಬಿಕೆ ಹೋಗ್ತಾ ಇದೆ, ಮೋಸ ಬರ್ತಾ ಇದೆ. ಜನಸಾಮಾನ್ಯರು ಕೂಗಕ್ಕಾಗ್ತಾ ಇಲ್ಲ, ಬಾಯಿ ಹೊರಟೋಗಿದೆ. ಎಲ್ಲ ದರೋಡೆಕೋರದು, ಒಂದು ರೀತಿ ವಂಚನೆ ಮಾಡುವರು, ಲೂಟಿ ಮಾಡುವರು. ಜೈಲಿನಿಂದ ಬಂದವ್ರನ್ನೆಲ್ಲ ಸ್ವಾಗತ ಆಗ್ತಾ ಇದ್ದೀವಿ, ಜೈಲಿನಿಂದ ಬಂದವ್ರಿಗೆಲ್ಲ ಹಾರ ಹಾಕ್ತೀವಿ, ತುರಾಯಿ ಹಾಕ್ತೀವಿ, ಮೆರವಣಿಗೆ ಆಗ್ತಾಯಿದ್ದೀವಿ. ಒಂದು ರೀತಿ ಇಡೀ ದೇಶ ರಾಜ್ಯ ವಿಡಂಬನೆಯಲ್ಲಿದೆ. ಇದು ಮಹಾತ್ಮ ಗಾಂಧೀಜಿಯವರು ಬಹಳ ಅದ್ಭುತವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರುವಾಗ ಇಡೀ ಒಂದು ಬಟ್ಟೆ ಬಿಟ್ಟರೆ, ಒಂದು ದೊಣ್ಣೆ ಬಿಟ್ಟರೆ ಏನಿರಲಿಲ್ಲ. ಇದೇ ದಿವಸ ಮಹಾತ್ಮ ಗಾಂಧೀಜಿಯವರು ಬದುಕಿದ್ರೆ ಗೂಡ್ಸೆ ಕೊಲ್ಲಬೇಕಾಗಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರೇ ಆತ್ಮಹತ್ಯೆ ಮಾಡಿಕೊಳ್ತಿದ್ರು. ಇವತ್ತಿನ ವ್ಯವಸ್ಥೆ, ಪರಿಸ್ಥಿತಿ, ದರೋಡೆ, ಲೂಟಿ, ರಾಜಕಾರಣದ ವಿಡಂಬನೆ ಹಾಳಾಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು ಆದರ್ಶ ಕತ್ತೆಯನ್ನು ಪೂಜೆ ಮಾಡೋದು, ಕತ್ತೆಗೆ ಸನ್ಮಾನ ಮಾಡೋದು, ಇದು ಬಹಳ ಗಂಭೀರ. ನಾವು ಇವತ್ತು ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ, ಹಾಲಿನ ದರ ಏರಿಕೆ, ಪೆಟ್ರೋಲ್, ನೀರು, ಮೆಟ್ರೋ ಎಲ್ಲ ದರ ಏರಿಕೆ. ಜನ ಸುಮ್ಮನೆ ಕೂತಿದ್ದಾರೆ ಅಂದಮೇಲೆ ಇಷ್ಟೆಲ್ಲ ಏರಿಕೆ ಆದರೂ ಜನ ಬಾಯಿ ಬಿಡದೇ ಇದ್ದರೆ ಜನನೂ ಮೂರ್ಖರು. ಜನ ಬೀದಿ ಬರಬೇಕು, ಗಲಾಟೆ ಮಾಡಬೇಕು. ಕಸದ ಮೇಲೆ ತೆರಿಗೆ ಏನು ಅನ್ಯಾಯ ಇದು? ನಾವು ಮುಂದಿನ ದಿನ ಇಡೀ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಸದ ಮಕ್ರಿ ಒತ್ತು ಕಸವನ್ನು
ಸುರಿತೇವೆ ಬೆಂಗಳೂರು ಮಹಾನಗರ ಪಾಲಿಕೆ ಮುಂದೆ. ಮತ್ತು ಬೆಲೆ ಏರಿಕೆ ಇಳಿಲೇಬೇಕು. ಇದು ಬಿ ಜೆ ಪಿಯವರು ನಾಳೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಭಾರಿ ಸ್ಟಂಟ್, ಇದೊಂಥರ ಮೋಸ. ಬಿ ಜೆ ಪಿಯವರಿದ್ದಾಗಲೂ ಲೂಟಿ ನಡೆದಿದೆ, ಅನ್ಯಾಯ ನಡೆದಿದೆ, ದರ ಏರಿಸಿದ್ದಾರೆ. ಇವತ್ತವರು ಮಾತಾಡ್ತಕ್ಕಂಥದ್ದು ಅವರು ನಿಜವಾಗ್ಲೂ ಬೀದಿಗೆ ಬರಲೇಬಾರ್ದು. ಆ ಪರಿಸ್ಥಿತಿ ಇವತ್ತಿದೆ. ನಾವು ಮತ್ತೆ ನಿಮ್ಗೆ ಹೇಳ್ತೀವಿ, ನಾವು ತೀವ್ರವಾಗಿ ಇಡೀ ರಾಜ್ಯದ ಬೇಡಿಕೆಗಳನ್ನಿಟ್ಟು ಏಪ್ರಿಲ್ 26 ವಿನೂತನ ಚಳವಳಿ, ವಿಶೇಷ ಈಡಿಗಾಯಿ ಹೊಡೆಯುವ ಮೂಲಕ, ಈಡಿಗಾಯಿ ತೆಂಗಿನಕಾಯಿ ಕಾಮಧೇನು ಇದ್ದಂಗೆ ಈಡ್ಗಾಯನ್ನು ಒಡೆಯುವ ಮೂಲಕ ನಮ್ಮ ಬೇಡಿಕೆಗೆ ಅದ್ಭುತವಾದ ವಿನೂತನ ಚಳವಳಿ. ಸುಮಾರು 2 ಕೋಟಿ ಈಡಿಗಾಯಿ 26ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೊಡಿಬೇಕು ಅಂತೇಳಿ ಕನ್ನಡ ಚಳವಳಿ ಪಕ್ಷ ತೀರ್ಮಾನ ಮಾಡಿದ್ದೇವೆ. ಆ ಒಂದು ಉದ್ದೇಶ ಇವತ್ತು ಮೂರ್ಖರ ದಿನಾಚರಣೆ. ಈ ಗ್ಯಾರಂಟಿ ಯೋಜನೆಗಳಿಂದ, ಅಂದರೆ ಫ್ರೀ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ, ಇದರಿಂದಾನೇ ದರ ಏರಿಕೆ ಮಾಡ್ತಿದ್ದಾರಾ ಅಂತ ಇವರು? ಅಲ್ಲ, ಒಂದು ಗ್ಯಾರಂಟಿ ಯೋಜನೆ ಅದನ್ನು ನಾನೇನು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವ್ರದ್ದು ಈ ದರ ಏರಿಕೆ ನೋಡಿದ್ರೆ ಎಲ್ಲೋ ಏನೋ ಒಂಥರ ಭಯ ಭೀತಿ ಇದೆ. ಅದಕ್ಕಾಗಿ ಅವರು ದರ ಏರಿಕೆಯಲ್ಲಿ ಹೊರಟಿರ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಂತೂ ಅಲ್ಲ. ಈ ರೀತಿ ದರ ಏಳಿಸ್ಬಿಟ್ರೆ ಗತಿಯೇನು? ಹಾಲು, ಮೊಸರು, ಬೆಣ್ಣೆ, ನೀರು, ಕಸಕ್ಕೆ ನೀವು ಸೆಸ್ ಸಾಗಿಸ್ತಾ ಇದ್ದೀರಿ. ಇದು ಇದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ. ಇದು ನಿಜಕ್ಕೂ ನಮ್ಮ ನಾಡಿಗೆ ಜನತೆ ಬೆನ್ನು ಮುರಿತಾ ಇದೆ, ನೋವಾಗಿದ್ದಾರೆ. ಆಸ್ಪತ್ರೆಗೆ ಹೋದರೆ ನರಕ, ಖಾಸಗಿ ಆಸ್ಪತ್ರೆಗಳು ಯಮಲೋಕ. ಮತ್ತು ಉನ್ನತ ಶಿಕ್ಷಣ, ಖಾಸಗಿ ಶಿಕ್ಷಣ ಅತ್ಯಂತ ನರಕ, ಅನ್ಯಾಯ. ಈ ಎಲ್ಲವೂ ಇವತ್ತು ಜನ ನೋವಿನಲ್ಲಿದ್ದಾರೆ. ಆದರೆ ಬೀದಿಗೆ ಬರ್ತಾ ಇಲ್ಲ, ಮೂರ್ಖರಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.